ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಟ್ಟಿರುವಂತದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು. ಸೊ ಗೈಸ್, ಅದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾರ್ಟಿನ್ ಸಿನಿಮಾ ಬಗ್ಗೆನೇ ಮಾತಾಡ್ಕೊಬಿಡೋಣ. 2 ಗಂಟೆ 27 ನಿಮಿಷ 30 ಸೆಕೆಂಡ್ ರನ್ ಟೈಮ್ ಬಂದಿರುವಂತದ್ದು. ಸಾಧಾರಣವಾಗಿ ಈ ತರನೇ ಕನ್ನಡ ಸಿನಿಮಾಸ್ ಬರುವಂತದ್ದು. 2 ಗಂಟೆ 27 ನಿಮಿಷ ಅಂದ್ರೆ ಅರ್ಧ ಗಂಟೆ, 2.5 ಗಂಟೆ ಸಿನಿಮಾ ಆಗಿರುವಂತದ್ದು. ಒಂದು ಆಕ್ಷನ್ ಸಾಗನ್ನ ಕಂಪ್ಲೀಟ್ಲಿ ಪ್ಯಾಕ್ ಮಾಡಿದ್ದಾರೆ. ನನಗೆ ಥೀಮ್ ಸಾಂಗ್ ಬಗ್ಗೆ ಹೇಳೋದಾದ್ರೆ ನನಗೆ ಅಷ್ಟು ಹಿಡಿಸ್ಲಿಲ್ಲ, ಯಾಕಂದ್ರೆ ರೆಂಡರಿಂಗ್ ಕಂಪ್ಲೀಟ್ ಆಗಿರ್ಲಿಲ್ಲ. ಟ್ರೈಲರ್ ಅಲ್ಲಿ ಕಂಪ್ಲೀಟ್ ಆಗಿ ಬಂದಿತ್ತು, ಅದು ಥೀಮ್ ಸಾಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ರೆಂಡರಿಂಗ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಥೀಮ್ ಸಾಂಗ್ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಈಗ ನಾನು ಮಾತಾಡಕೊಟ್ಟಿರುವಂತದ್ದು ಸಿನಿಮಾದ ರೆಂಡರಿಂಗ್ ಬಗ್ಗೆ. ನೋಡಿ, ಆಕ್ಷನ್ ಸಾಗ ಆಗೋಗಿದೆ. ಇದೊಂದು ಆಕ್ಷನ್ ಸಾಗ ಆಗಿ ಬಂದಿರುವಂತ ಸಿನಿಮಾ ಆಗಿರುವಂತದ್ದು. ಹಾಗೇನೆ ಇದ್ರ ರೆಂಡರಿಂಗ್ ನಾವು ಟ್ರೈಲರ್ ಅಲ್ಲಿ ನೋಡಿದ್ವಲ್ಲ, ಅಂದ್ರೆ ಟೀಸರ್ ಕಿಂತನೂ ತುಂಬಾನೇ ಇಂಪ್ರೂವ್ಮೆಂಟ್ ಕಂಡಿತ್ತು. ಈಗಲೂ ನೀವು ಟ್ರೈಲರ್ ನೋಡಿ, ಮಾರ್ಟಿನ್ ಟ್ರೈಲರ್ ಅದ್ಭುತವಾಗಿ ಬಂದಿದೆ, ಆಯ್ತಾ. ಆದ್ರೆ ಥೀಮ್ ಸಾಂಗ್ ಹಂಗ್ ಬಂದಿಲ್ಲ. ನೀವು ಕೂಡ ಅಗ್ರಿ ಮಾಡ್ತೀರಾ, ಅಂದ್ರೆ ಧ್ರುವ ಸರ್ಜನ್ ಫ್ಯಾನ್ಸ್ ಏನಿದ್ದೀರಾ ಅಥವಾ ಮಾರ್ಟಿನ್ ಫ್ಯಾನ್ಸ್ ಏನಿದ್ದೀರಲ್ಲ, ನೀವು ಅಗ್ರಿ ಮಾಡ್ಲೇಬೇಕಾಗಿರುವಂತ ವಿಷಯ ಆಗಿರುವಂತದ್ದು. ಈಗ ಆಲ್ರೆಡಿ KDದು ಕೂಡ ಒಂದು ಪೋಸ್ಟರ್ ನ ಕೂಡ ರಿಲೀಸ್ ಮಾಡಿದ್ರು ಅವ್ರ ಬರ್ಡೇಗೆ. ಅಂಡ್ ಇದೆಲ್ಲ ಅದ್ಭುತವಾಗಿರುವಂತ ವಿಷಯನೇ. ಕೆಲವು ದಿನದಿಂದ ನಾನು ಯೋಚನೆ ಮಾಡ್ತಿದ್ದೆ ಏನಂತಂದ್ರೆ, ಥೀಮ್ ಸಾಂಗ್ ನೋಡಿದ್ರೆ ಗೊತ್ತಾಗಬಹುದಾ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಥೀಮ್ ಸಾಂಗ್ ಒಂದು ಇಮ್ಯಾಜಿನೇಷನ್ ಆಗಿರುವಂತದ್ದು, ಆಕ್ಚುಯಲ್ ಮೂವಿ ಅಲ್ವಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಜಡ್ಜ್ ಮಾಡೋದಕ್ಕೆ ಹೋಗಲ್ಲ ಈಗ್ಲೇನೆ, ಯಾಕಂದ್ರೆ ಸಿನಿಮಾ ಬರ್ಲಿ, ಸಿನಿಮಾ ನೋಡಿದ ಮೇಲೆನೆ ಜಡ್ಜ್ ಮಾಡ್ಬೋದು. ಅದಕ್ಕೂ ಮೊದಲು ನಾಗಾದ್ರೆ ಒಂದು ರಿವ್ಯೂನ ಹಾಕೋದ್ ಬೇಡ. ಅಂದ್ರೆ ಥೀಮ್ ಸಾಂಗ್ ನನ್ನ ಪ್ರಕಾರ ಹೇಳೋದಾದ್ರೆ ಅದಷ್ಟು ನನಗೆ ಓಕೆ ಅನ್ನಿಸ್ಲಿಲ್ಲ. ಮೇನ್ಲಿ ರೆಂಡರಿಂಗ್ ಬಗ್ಗೆ ಮಾತಾಡ್ತಿರುವಂತದ್ದು. ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ಗುರು. ಅದಕ್ಕೋಸ್ಕರ ಸಿನಿಮಾಗೋಸ್ಕರ ಕಾಯ್ಬೋದು. ಪ್ರೀ ರಿಲೀಸ್ ಇವೆಂಟ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. 8ನೇ ತಾರೀಕು ಮುಂಬೈಯಲ್ಲಿದೆ, ಹಾಗೇನೆ 6ನೇ ತಾರೀಕು ಆಲ್ರೆಡಿ ಆಗಿರುವಂತ ವಿಷಯ. ಸೊ ವಿಷಯ ಏನಂತಂದ್ರೆ, ಪ್ರೀ ರಿಲೀಸ್ ಇವೆಂಟ್ ಅನ್ನೋದೇನಿದಿಲ್ಲ, ದೊಡ್ಡ ಅದ್ಭುತವಾಗಿ ಬರೋ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಹೇಳ್ದಾಗೇನೆ ಅರ್ಜುನ್ ಸರ್ಜಾ ಅವರು ಮಾತಾಡಿದ ರೀತಿ ಇದೆಯಲ್ಲ, ಅವರಿಗೆ ಆ ಕಾನ್ಫಿಡೆನ್ಸ್ ನೋಡ್ತಿರೋದ್ರಿಂದ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತಾ ಇರೋಂಥದ್ದು. ಯೂಶಲಿ ಸಿನಿಮಾದಲ್ಲಿ ಹೇಗೆ ಅಂತಂದ್ರೆ, ಕಾನ್ಫಿಡೆನ್ಸ್ ಬರುವಂತದ್ದು ದೊಡ್ಡ ಸ್ಟಾರ್ಸ್ ಯಾರಾದ್ರೂ ಒಳ್ಳೆ ರಿಯಾಕ್ಷನ್ ಕೊಟ್ಟಾಗ. ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ನಮಗೆ ಗೊತ್ತಿರೋ ಹಾಗೆ ಅವರ ನೋಡಿದಾಗ ಒಂದು ಗುಡ್ ವೈಫ್ ಬರೋದ್ರಿಂದ ನಾನು ಮೂವಿಯಲ್ಲಿ ಇನ್ನೂ ಕೂಡ ಹೋಪ್ ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ದೊಡ್ಡ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು, ಯುವರಾಜ್ ಕುಮಾರ್ ಅವರ 2ನೇ ಸಿನಿಮಾದ ಅನೌನ್ಸ್ಮೆಂಟ್ ಮಾಡಿರುವಂತದ್ದು. ನೋಡಿ, ನಾನು ಇನ್ನು ಕೂಡ ನಾನು ಯೋಚನೆ ಮಾಡ್ತಿರೋದು ಏನಂತಂದ್ರೆ, ಡೈರೆಕ್ಟರ್ ಯಾರಾಗಿರ್ಬೋದು ಅಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಗೊತ್ತಾಗ್ಬೇಕು. ಅವ್ರು ಮೇನ್ಲಿ ಹೇಳಿದ ಪ್ರಕಾರ ನರ್ತನ್ ಅವ್ರು ಇರ್ಬೇಕು. ಅಂದ್ರೆ ರೀಸೆಂಟ್ ಇಂಟರ್ವ್ಯೂಸ್, ಯುವದ ಇಂಟರ್ವ್ಯೂಸ್ ನೀವೇನಾದ್ರು ನೋಡಿದ್ರೆ ನರ್ತನ್ ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಆದ್ರೆ ಅವರಿಗೆ ಇಂಟ್ರೆಸ್ಟ್ ಇರುವಂತದ್ದು ಯಾವ ಡೈರೆಕ್ಟರ್ಸ್, ಪ್ರಶಾಂತ್ ನೀಲ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅದೆಲ್ಲ ಆಸೆ ಇದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ನಾನು ಹೇಳೋದಾದ್ರೆ, ನರ್ತನ್ ಅವ್ರ ಜೊತೆ ವರ್ಕ್ ನಡೀತಿರೋದ್ರಿಂದ ಈ ವಿಷಯನ ಸಂತೋಷ್ ಆನಂದರಾಮ್ ಅವರು ಕೂಡ ಅವರು ನರ್ತನ್ ಈಸ್ ನೆಕ್ಸ್ಟ್ ಲೆವೆಲ್ ಡೈರೆಕ್ಟರ್ ಹಾಗೆ ಅಂತ ಅವರು ಕೂಡ ಮಾತಾಡಿದ್ರು. ಅಥವಾ ನಮ್ಮ ಬಸ್ ನ್ಯೂಸ್ ಪ್ರಕಾರ ಅಥವಾ ನನ್ನ ಒಂದು ಹೋಪ್ನ ಪ್ರಕಾರ ಸೆಕೆಂಡ್ ಮೂವಿ ಏನಿದ್ರು ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅಂಡರ್ ಅಲ್ಲಿ, ಅಂದ್ರೆ PRK ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರ್ತಿರುವಂತ ಒಂದು ಸಿನಿಮಾ, ಅದು ನರ್ತನ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಸಿನಿಮಾ ಅಂತಾನೆ ಹೇಳ್ಬೋದು. BRB ಕಿಚ್ಚ ಸುದೀಪ್ ಅವರ BRB ಸಿನಿಮಾ ಇದೆ, ಬಿಲ್ಲಾ ರಂಗ ಭಾಷಾ. ಬಾಡಿ ಬಿಲ್ಡ್ ಅಂದ್ರೆ BRB ನೀಡ್ಸ್ ಮೋರ್, ಬಿಲ್ಡ್ ಮೋರ್ ಅಂತ ಎಲ್ಲ ಒಂದು ಸ್ಟೇಟಸ್ ಎಲ್ಲ ಹಾಕಿದ್ರು, ಅವ್ರದೇ ಆದಂತ ಒಂದು ಲೈನ್ಸ್ ಎಲ್ಲ ಹಾಕಿದ್ರು. ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಲ್ಕ್ ಆಗ್ಬಹುದೇನೋ, ಶೇಪ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲ್ವೇನೋ ಅಂತೆಲ್ಲ ಅನ್ಕೊಂತ ಇದ್ವಿ. ಆದ್ರೆ ದ ಫ್ಯಾಂಟಮ್ ಅಲ್ಲ ಗುರು, ಯಾವ್ದೇ ಕಾರಣಕ್ಕೂ ವಿಕ್ರಾಂತ್ ರೋಣ ಅಲ್ಲ. BRB ನಿಜವಾಗ್ಲು ಜಾಸ್ತಿ ಕೇಳ್ಕೊಳ್ಳುತ್ತೆ. ಹಾಗಿರ್ಬೇಕಾದ್ರೆ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಶೇಪ್ ನ ಕೊಡ್ತಾ ಹೋಗಿದ್ದಾರೆ. ಆ ಒಂದು ಬಾಡಿ ಬಿಲ್ಡಿಂಗ್ ನ ಪಿಕ್ ನ ಅವ್ರು ಕೂಡ ಹಾಕಿರ್ಬೇಕು. ನಂಗೆ ಶಾಕ್ ಆಗಿದ್ದು, 6 ಪ್ಯಾಕ್ ಆಪ್ಸ್ ಮಾಡ್ತಿದಾರ ಸೀರಿಯಸ್ಲಿ ಈ ಏಜ್ ಅಲ್ಲಿ. ಇದು ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಿರೋ ರೀತಿ ಚಿಕ್ಕ ವಿಷಯ ಅಲ್ವೇ ಅಲ್ಲ. ಯಾಕೆಂದ್ರೆ ಈ ಏಜ್ ಅಲ್ಲಿ ಯಾರಿಗೆ 6 ಪ್ಯಾಕ್ ಇರ್ಲಿಲ್ವೋ ಅವರೆಲ್ಲ ಈ ಟೈಮ್ ಅಲ್ಲಿ ಟ್ರೈ ಮಾಡಿದಾಗ ತುಂಬಾನೇ ಹಾರ್ಡ್ಲಿ ಅದು ಬರೋದು. ಬಂದಾಗ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ. ರಿತಿಕ್ ರೋಷನ್ ಅವರು ಅವ್ರನ್ನ ಬಾಡಿ ಇದ್ದು ಮತ್ತೆ ಅವ್ರು ರೀಕ್ರಿಯೇಟ್ ಮಾಡಿರುವಂತದ್ದು, ಅದಕ್ಕೆ ಅವ್ರು ಯಾವ ರೀತಿ ಕಷ್ಟಪಟ್ಟಿದ್ರೆ ಹತ್ತಿದ್ದಾರೆ ಅವ್ರು ರಿತಿಕ್ ರೋಷನ್. ಆಗಿರ್ಬೇಕಾದ್ರೆ ಇವರ ಪೇನ್ ಕೂಡ ನಮಗೆ ಕಂಡಿರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ BRB ನಿಜವಾಗ್ಲೂ ಅದ್ಭುತವಾಗಿ ಬರಕೊಟ್ಟಿರುವಂತ ಸಿನಿಮಾ. ಅದು ಡೆಡಿಕೇಶನ್ ಕಿಚ್ಚ ಸುದೀಪ್ ಅವರಿಂದ ಕಾಣಿಸ್ತಾ ಇದೆ. ಎಂಟೈರ್ ಟೀಮ್ ಇಂದ, BRB ಪ್ರೊಡಕ್ಷನ್ ಹೌಸ್ ದ ಕಂಪ್ಲೀಟ್ ಟೀಮ್ ಇಂದ ನನಗೆ ಅದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. NTR 31 ಆದಷ್ಟು ಬೇಗ ಈ ಒಂದು NTR 31 ನೀಲ್ ಯೂನಿವರ್ಸ್ ನ ಒಂದು ಪಾರ್ಟ್ ಆಗಿ ಬರಕೊಟ್ಟಿರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ನೀಲ್ ಯೂನಿವರ್ಸ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಈ ತೆಲುಗು ಇಂಡಸ್ಟ್ರಿಯಲ್ಲಿ ಇದು ಒಂದಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಆ ತೆಲುಗು ಇಂಡಸ್ಟ್ರಿ ನಮ್ಮ ಡೈರೆಕ್ಟರ್ ಆಗಿರೋದ್ರಿಂದ ನಾನು ಮಾತಾಡ್ತಿದ್ದೀನಿ. ಈ ಪ್ರಭಾಸ್ ಅವ್ರ ಏನು ಸಲಾರ್ ಬಂದಿತ್ತಲ್ಲ, ಅದ್ರ ಜೊತೆ ಏನಾದ್ರು ಬಂದ್ರು ಬರ್ಬಹುದು ಗುರು, ಇಲ್ಲ ಅಂತ ಹೇಳೋದಕ್ಕಾಗಲ್ಲ. NTR 31 ಇದೊಂದು ಪಾರ್ಟ್ ಆಗಿದ್ರು ಆಗಿರ್ಬೋದು. ಯಾಕೆ ಅಂದ್ರೆ ಇದು KGF ನ ಒಂದು ಪಾರ್ಟ್ ಮಾಡೋದಕ್ಕಾಗಲ್ಲ. ಅಂದ್ರೆ KGF ಇಸ್ ಎ ದೊಡ್ಡ ಫ್ರಾಂಚೈಸ್. ಅದು
ಯಶ್ ಅವರು ದೊಡ್ಡ ಫ್ರಾಂಚೈಸ್ ಅಂತ ಹೇಳ್ತಿರುವಂತದ್ದಲ್ಲ, KGF ಅನ್ನೋದೇ ಒಂದು ಬ್ರ್ಯಾಂಡ್, ಅದರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಶ್ ಅವ್ರು ಕೂತಿದ್ದಾರೆ. ಅದ್ರದ್ದೊಂದು ದೊಡ್ಡ ಫ್ರಾಂಚೈಸ್ ಕ್ರಿಯೇಟ್ ಆಗಿದೆ. ಅದಿರ್ಬೇಕಾದ್ರೆ ಇದನ್ನ ಯಾರ ಸಲಾರ್ ತೆಗೆದು ಇದಕ್ಕೆ ಹಾಕಿದ್ರೆ ಅಂತ KGF ಗೆ ಹಾಕಿದ್ರೆ, ಅದಾದ KGF ನ ಸಲಾರಿಗೆ ಹಾಕಿದ್ರೆ ಎರಡೂ ಕೂಡ ಮೆಸ್ಟಪ್ ಆಗ್ಬಿಡುತ್ತೆ. ಆತರ ಯಾವುದೇ ಕಾರಣಕ್ಕೂ ಯಾವ ಡೈರೆಕ್ಟರ್ ಕೂಡ ಅಂತ ಮಿಸ್ಟೇಕ್ ಮಾಡಲ್ಲ. ಅಂತದ್ರಲ್ಲಿ ನೀಲ್ ಅವ್ರು ಮಾಡ್ತಾರೆ, ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಿರ್ಬೇಕಾದ್ರೆ ಇಲ್ಲೊಂದು ಯೂನಿವರ್ಸ್ ಉಟ್ಕೊಳ್ಳುತ್ತಾ NTR 31 ಒಂದು ಸಲಾರ್ನ ಪಾಠ ಆಗುತ್ತಾ ಹೋಪ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇದು ಎರಡು KGF ಮತ್ತೆ ಸಲಾರ್ ಶೌರ್ಯಂಗ ಪರ್ವಂ ಯಾವುದೇ ಕಾರಣಕ್ಕೂ ಒಂದು ಪಾರ್ಟ್ ಆಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ NTR 31 ಆಗುವಂತ ಎಲ್ಲಾ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ರುಕ್ಮಿಣಿ ವಸಂತ್ ಅವರು ಕೂಡ ಈ ಒಂದು ಸಿನಿಮಾಗೆ ಆಡ್ ಆಗಿದೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಬಸ್ ಇರುವಂತದ್ದು ರಶ್ಮಿಕಾ ಮಂದನ ಅವರು ಕೂಡ ಇದ್ದಾರೆ ಅಂತ. ಬಟ್ ಅದು ಈಗ ಫೇಕ್ ಆಗ್ತಾ ಇದೆ, ಯಾಕಂದ್ರೆ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಳ್ತಾ ಇರೋದ್ರಿಂದ. ಬಟ್ ಹೇಳೋದಕ್ಕಾಗಲ್ಲ, ಗುರು ಸ್ಟ್ರಾಂಗ್ ಬಸ್ ಆಗಿರೋದನ್ನು ರಶ್ಮಿಕಾ ಮಂದನ ಅವರು ಇದ್ರು ಕೂಡ ಇರಬಹುದು. ಬೆನೆಡಿಕ್ಟ್ ಗ್ಯಾರೆಟ್ ಅವ್ರ ಪ್ರಕಾರ ಒಂದು ಫೀಮೇಲ್ ಡೈರೆಕ್ಟರ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿರುವಂತದ್ದು. ಹಾಗಿರ್ಬೇಕಾದ್ರೆ ಆ ಫೀಮೇಲ್ ಡೈರೆಕ್ಟರ್ ಯಾವ ರೀತಿ ವಿಷನರಿ ಅಂತಾನು ಕೂಡ ಅವ್ರು ಹೇಳಿದ್ದಾರೆ, ಎಷ್ಟು ಆಕ್ಟಿವ್ನೆಸ್ ಅಲ್ಲಿ ಇರ್ತಾರೆ ಅಂತಾನು ಕೂಡ ಮಾತಾಡಿದ್ದಾರೆ. ಇದಿಷ್ಟು ನಮಗೆ ಟಾಕ್ಸಿಕ್ ಮೂವಿ ಶೂಟಿಂಗ್ ಹೇಗೆ ನಡೀತಿದೆ ಅಂತ ಗೊತ್ತಾಗ್ತದೆ. ಈಗ ಎಲ್ಲಿ ನಡೀತಿದೆ ಅಂತ ಕೇಳೋದಾದ್ರೆ, ಈಗ ಎಷ್ಟು ತನಕ ನಡೀತಿತ್ತಲ್ಲ ಶೂಟಿಂಗ್, ಅದು ಮುಗ್ದಿದೆ. ಆ ಸ್ಕೆಡ್ಯೂಲ್ ಮುಗಿದ್ಬಿಟ್ಟು ಈಗ ನೆಕ್ಸ್ಟ್ ಸ್ಕೆಡ್ಯೂಲ್ ಬಂದು ಅಕ್ಟೋಬರ್ ಮಂತ್ ಎಂಡ್ ಅಲ್ಲಿ ಮುಂಬೈಯಲ್ಲಿ 42 ದಿನದ ಶೂಟಿಂಗ್ ನಡೆಯೋಕೊಟ್ಟಿದೆ. ಓಕೆ, ಈಗ ಡಿ ಬಾಸ್ ಅವರ ಕೇಸ್ ವಿಷಯಕ್ಕೆ ಬರೋದಾದ್ರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶೂಟಿಂಗ್ ವಿಷಯದಲ್ಲಿ ಒಂದೊಂದು ಸ್ಕೆಡ್ಯೂಲ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಯಾವುದೊಂದು ಶೂಟಿಂಗ್ ನಡೀತಾ ಇಲ್ಲ. ಆದ್ರೆ ಅಕ್ಟೋಬರ್ 8ನೇ ತಾರೀಕು ಈ ಕೇಸ್ನ ದೂಕಿದ್ದಾರೆ. ಅದಾದ್ಮೇಲೆ ಗೊತ್ತಾಗುವಂತದ್ದು ದೂಕ್ತಾನೆ ಹೋಗ್ತಾರೆ ಇವರು. ನಾನು ಹೇಳಿದ್ನಲ್ಲ, ನವೆಂಬರ್ ವರ್ಗು ಇದನ್ನ ದೂಕ್ತಾನೆ ಹೋಗ್ತಾರೆ ಈ ವಿಷಯದಲ್ಲಿ. ಅದರಲ್ಲೂ ಕೂಡ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದೆ ಅಂತಾರೆ, ಆಮೇಲೆ ಸಿಕ್ಕಿಲ್ಲ ಅಂತಾರೆ, ನೇರವಾಗಿ ನೋಡಿರೋರು ಯಾರು ಇಲ್ಲ ಅಂತಾರೆ. ಈ ತರ ಎಲ್ಲ ಅದು ಕೇಸಿಗೆ ಸಂಬಂಧಪಟ್ಟಿದ್ದು. ಅದ್ರ ಬಗ್ಗೆ ನಾವು ಜಾಸ್ತಿ ಎಲಾಬ್ರೇಟ್ ಮಾಡೋದಕ್ಕಾಗಲ್ಲ. ಆದ್ರೆ ಸಿನಿಮಾ ಬಗ್ಗೆ ಹೇಳಿದ್ರೆ ಯಾವುದೇ ಒಂದು ಶೂಟಿಂಗ್ ಈಗ ಸದ್ಯಕ್ಕೆ ನಡೀತಾ ಇಲ್ಲ. ಹಾಗೇನೆ D58 ಬಗ್ಗೆ ತುಂಬಾನೇ ಚಿಂತೆಯಲ್ಲಿ ನಡೀತಿರುವಂತ ಒಂದು ಸಿಚುವೇಶನ್ ಆಗಿದೆ. ಆದ್ರೆ ಫೈನಲ್ ಡ್ರಾಫ್ಟ್ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಅಕ್ಟೋಬರ್ ಮಂತ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಲೈಕ್ ಮಾರ್ಟಿನ್ ಬರ್ತಾ ಇದೆ, UI ಸಿನಿಮಾ ಬರ್ತಾ ಇದೆ, ಇಲ್ಲಿ ಯಾಕೆ ಇಷ್ಟೊಂದು ಫೈಟ್ ನಡೀತಾ ಇದೆ ಅಂತೆಲ್ಲ ಮಾತು ಬರ್ತಾ ಇದೆ. ಹಾಗಿರ್ಬೇಕಾದ್ರೆ ಅಕ್ಟೋಬರ್ 31ನೇ ತಾರೀಕು ಬರೋಕೊಟ್ಟಿರುವಂತ ಬಗೀರಾ ಸಿನಿಮಾ ಬಗ್ಗೆನೂ ಕೂಡ ಮಾತಾಡ್ಕೊಂತಿದ್ದೀರಾ. ಆದ್ರೆ ನಾವೆಲ್ಲರೂ ಒಂದು ಮೂವಿನ ಸಪೋರ್ಟ್ ಮಾಡ್ಲೇಬೇಕು, ಯಾಕಂದ್ರೆ ನಮ್ಮ ಕನ್ನಡ ಆಕ್ಟರ್ ಡಾಲಿ ಧನಂಜಯ ಅವರು ಇರೋದ್ರಿಂದ ಝೀಬ್ರಾ ಮೂವಿಗೂ ಕೂಡ ಅಂದ್ರೆ 30ನೇ ತಾರೀಕು ಅಂತಾರೆ, 31ನೇ ತಾರೀಕು ಅಂತಾರೆ, 30ನೇ ತಾರೀಕು ರಿಲೀಸ್ ಆಗ್ಬೋದು ಅಂತ ಅನ್ಕೊಂತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಬುಕ್ ಮೈ ಶೋ ಏನೋ 31st ಅಂತ ತೋರಿಸ್ತಾ ಇದೆ, ಆದ್ರೆ ಇಲ್ಲಿ ತೋರಿಸಿರೋದು ಏನಂತಂದ್ರೆ 30th ಅಂತ. ಇವ್ರ ಅಫಿಷಿಯಲ್ ಪೋಸ್ಟರ್ಸ್ ಎಲ್ಲ 30 ಅಂತ ತೋರಿಸ್ತಾ ಇದ್ದಾರೆ. ನೋಡೋಣ ಗುರು. ಅಂದ್ರೆ ಮೇ ಬಿ ಯಾಕೆ ಅಂತಂದ್ರೆ ಬಗೀರಾ ಬರೋದಕ್ಕೇನ ಕರ್ನಾಟಕದ ಆಡಿಯನ್ಸ್ ಫೋಕಸ್ ಮಾಡ್ಬೇಕಲ್ಲ, ಯಾಕಂದ್ರೆ ಡಾಲಿ ಧನಂಜಯ ಅವರು ಇದ್ದಾರೆ. ಸೊ ಈ ತರ ಇರ್ಬೇಕಾದ್ರೆ ಚಾನ್ಸಸ್ ತಗೊಳ್ಳೋದಕ್ಕಾಗಲ್ಲ. ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋನ ಕರೆಕ್ಟ್ ಮಾಡಿ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.